ಪತ್ರಕರ್ತರ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ಫೆಬ್ರವರಿ 8ರಂದು ಗಾಂಧಿ ಭವನ ಹಾಗೂ ಯೂತ್ ಹಾಸ್ಟೆಲ್ನಲ್ಲಿ ಹಮ್ಮಿಕೊಂಡಿರುವ ಮೆಗಾ ಆರೋಗ್ಯ ಶಿಬಿರದ ಸದುಪಯೋಗವನ್ನು ಜಿಲ್ಲೆಯ ಸಮಸ್ತ ಪತ್ರಕರ್ತರು ಹಾಗೂ ಅವರ ಕುಟುಂಬದವರು ಸದುಪಯೋಗ ಪಡಿಸಿಕೊಳ್ಳುವಂತೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮನವಿ ಮಾಡಿದರು. ನಗರದಲ್ಲಿಂದು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಆದಿಚುಂಚನಗಿರಿ ವಿವಿ ಆಸ್ಪತ್ರೆ ಸಹಯೋಗದಲ್ಲಿ ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಹಾಗೂ ಪತ್ರಿಕಾ ವಿತರಕರು ಮತ್ತು ಕುಟುಂಬ ಸದಸ್ಯರಿಗೆ ಬೃಹತ್ ಆರೋಗ್ಯ ಶಿಬಿರವನ್ನು ಫೆಬ್ರವರಿ 8ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5ರವರೆಗೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಆರೋಗ್ಯ ಶಿಬಿರವನ್ನು ಏರ್ಪಡಿಸಬೇಕು ಅಂತ ಹೇಳಿ ಕಳೆದ 5 ತಿಂಗಳಿಂದ ಏನು ಪ್ರಯತ್ನ ಸಾಗಿದ್ದು, ಆ ಪ್ರಯತ್ನ ಈಗ ಯಶಸ್ವಿಯಾಗಿ ಈ ಅಂತಿಮ ಘಟ್ಟಕ್ಕೆ ಬಂದಿದೆ. ಇದೇ ಫೆಬ್ರವರಿ 8ರ ಅಂದರೆ ನಾಳೆ ಎಲ್ಲ ನಾಡಿದ್ದು ಶನಿವಾರ ನಗರದ ಗಾಂಧಿ ಭವನದಲ್ಲಿ ಮತ್ತೆ ಯೂತ್ ಹಾಸ್ಟೆಲ್ ಆವರಣದಲ್ಲಿ ಹಾಸನದ ಪತ್ರಕರ್ತರ ಸಂಘದಿಂದ ಆಯೋಜಿಸಲಾಗಿರುವಂಥ ಮೆಗಾ ಆರೋಗ್ಯ ಶಿಬಿರ ನಡೀತಾ ಇದೆ. ಈ ಮೆಗಾ ಆರೋಗ್ಯ ಶಿಬಿರದ ಪ್ರಮುಖ ನಮಗೆ ತುಂಬ ನೇರವಾಗಿ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಆದಿಚುಂಚನಗಿರಿ ಆಸ್ಪತ್ರೆ, BGS ಆಸ್ಪತ್ರೆಯವರು, ಅವ್ರ ಜೊತೆಗೆ ಜಯದೇವ ಹೃದ್ರೋಗ ಆಸ್ಪತ್ರೆ ಮೈಸೂರು, ಕಿಮ್ಸ್ ಆಸ್ಪತ್ರೆ ಬೆಂಗಳೂರು, ನಿಮ್ಹಾನ್ಸ್ ಮಂಗಳೂರಿನ ಎನಪೋಯ, ಕಿದ್ವಾಯಿ ಬೆಂಗಳೂರು ಸೇರಿದಂತೆ ಆ ಸಂಘ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ವೈದ್ಯರುಗಳು, ತಜ್ಞರುಗಳು ನಮ್ಮ ಜೊತೆ ಅವತ್ತು ಇರ್ತಾರೆ. ಸರಿಸುಮಾರು 3ಕ್ಕೂ ಹೆಚ್ಚು ಜನ ವೈದ್ಯರು ಅವತ್ತು ನಮ್ಮ ಈ ಶಿಬಿರದಲ್ಲಿ ನಮ್ಮ ತಪಾಸಣೆಯನ್ನು ನಡೆಸಲಿದ್ದಾರೆ. ಅತ್ಯಾಧುನಿಕ ಸಲಕರಣೆಗಳನ್ನು ಒಳಗೊಂಡಂತಹ ವಾಹನಗಳು ಕೂಡ ಬಂದು ಆ ವಾಹನಗಳಲ್ಲೇ ಇದು ಇರ್ತದೆ. ಮೆಮೊ, ಕೀಮೋ, ಎಕೋ, ಎಕ್ಸ್ರೇ, MR ಸ್ಕ್ಯಾನಿಂದ ಹಿಡಿದು ಬ್ಲಡ್ ತೆಗೆದುಕೊಳ್ಳುವವರೆಗೆ ಎಲ್ಲ ರೀತಿಯ ತಪಾಸಣೆಗಳು ಅವತ್ತು ನಡೆಯುತ್ತವೆ. ಈ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ BC ಶಶಿಧರ್, ಉಪಾಧ್ಯಕ್ಷ KM ಹರೀಶ್, ಖಜಾಂಚಿ ಕುಮಾರ್, ಕಾರ್ಯದರ್ಶಿ PA ಶ್ರೀನಿವಾಸ್, CB ಸಂತೋಷ್ ಹಾಜರಿದ್ದರು.